ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವು, ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಹಾಗೂ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಅವರು ಚೆನ್ನಾಗಿ ಕೇಳಿ ಅದರಂತೆ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರು ಜೀವಿಸುವಂತೆಯೂ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಏನಪ್ಪ ಅಂದರೆ, ಸ್ತ್ರೀಯರಿಗೆ ವ್ಯಭಿಚಾರದ ಬಗ್ಗೆ ಭಾಗ 2. ಸ್ತ್ರೀಯರಿಗೆ ವ್ಯಭಿಚಾರದ ಬಗ್ಗೆ ಭಾಗ 2 ವಚನದ ಕಡೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 27-28. ಮಡಲಲ್ಲಿ ಬೆಂಕಿಯನ್ನಿಟ್ಟುಕೊಂಡರೆ ಬಟ್ಟೆ ಸುಡುವುದಿಲ್ಲವೇ? 22ನೇ ವಚನ. ಮಡಲಲ್ಲಿ ಬೆಂಕಿಯನ್ನಿಟ್ಟುಕೊಂಡರೆ ಬಟ್ಟೆ ಸುಡುವುದಿಲ್ಲವೇ? ಇವತ್ತು ಬೆಂಕಿ ಏನು ಮಾಡ್ತದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ನನ್ನ ಬೆಂಕಿ, ನಾನು ಬೆಂಕಿ ಮಾಡಿದೆ, ನಂದು ಅಂಥೇಳಿ, ನನ್ನ ಇಷ್ಟ ಅಂಥೇಳಿ ನಾವು ಅದನ್ನು ನಮ್ಮ ಮಡಿಲಲ್ಲಿ ಹಾಕೊಂಡ್ರೆ ಬಟ್ಟೆ ಸುಡ್ತದೆ. ನಮ್ಮ ದೇಹವನ್ನು ಸುಡ್ಬೋದು, ನಮ್ಮ ಮನೆಯನ್ನು ಕೂಡ ನಮ್ಮನ್ನು ಸುಡ್ಬೋದು. ನಾನಾ ಥರದ ಕಷ್ಟ, ಸಂಕಟ, ದುಃಖಗಳಿಗೆ ನಮ್ಮನ್ನದು ಈಡು ಮಾಡ್ಬೋದು. ಹಾಗೆ ವ್ಯಭಿಚಾರ ಅನ್ನೋದು ಕೂಡ, ಅನೈತಿಕ ಸಂಪರ್ಕ ಅನ್ನೋದು ಕೂಡ ಅದೊಂದು ಬೆಂಕಿ. ಅದನ್ನು ನಾವು ಇಟ್ಟುಕೊಂಡಿದ್ದೇವೆ, ಆದರೆ ಅದನ್ನು ನಾವು ಅಳವಡಿಸಿಕೊಂಡ್ರೆ ಅದು ನಮ್ಮನ್ನು ನಾನಾ ಥರದ ಸರ್ವನಾಶಕ್ಕೆ ತಗೊಂಡು ಹೋಗ್ತದೆ ಅಂತ ಇದರ ಅರ್ಥ. ಹಾಗೆ 28ನೇ ವಚನಕ್ಕೆ ಹೋಗೋಣ. ದಗದಗಿಸುವ ಕೆಂಡದ ಮೇಲೆ ನಡೆದರೆ ಕಾಲು ಬೇಯುವುದಿಲ್ಲವೇ? ನಾನು ಮಾಡಿದ ಬೆಂಕಿ ಎಂಬುದಾಗಿ, ಇದನ್ನು ಏನು ಮಾಡೋಕ್ಕಾಗೋದಿಲ್ಲ ಎಂಬುದಾಗಿ, ಒಳ್ಳೆ ಬೇಯುವ ಬೆಂಕಿಯ ಮೇಲೆ ಬೇಡ, ಸಣ್ಣ ಒಂದು ಕೆಂಡದ ಮೇಲೆ ಕಾಲಿಟ್ಟರೆ ಏನಾಗ್ತದೆ? ಕಾಲು ಅಲ್ಲೇ ಸುಟ್ಟು ಹೋಗ್ತದೆ. ಅದೇ ರೀತಿ ಎಲ್ಲಿ ಬೆಂಕಿ ಇಡ್ತೀವೋ ಅಲ್ಲೇ ನಾವು ಸುಟ್ಟು ಹೋಗ್ತೀವಿ. ಹಾಗೆ ವ್ಯಭಿಚಾರವು ಕೂಡ ಈ ಬೆಂಕಿ ಹೇಗೆ ನಮ್ಮನ್ನು ಸುಡ್ತದೋ, ನನ್ನ ಮನೆ, ನನ್ನ ಬೆಂಕಿ, ನಾನು ಬೆಂಕಿ ಮಾಡೋದು ಹೇಳಿದ್ರೆ ಅದು ಕೇಳೋದಿಲ್ಲ. ಅದರ ಕೆಲಸ ಏನಂದರೆ ಸುಡುವುದು, ಬೇಯಿಸುವುದು. ಅದು ಯಾರೇ ಮಾಡಲಿ, ಏನೇ ಆಗಲಿ. ಹಾಗೆ ಅದು ಇಡೀ ಒಬ್ಬನನ್ನು ಸುಡ್ತದೆ, ಮನೆಯನ್ನು ಸುಡ್ತದೆ, ಊರು ಸುಡ್ತದೆ, ಇಡೀ ಪಟ್ಟಣವನ್ನೇ ಅದು ಸುಟ್ಟು ಹಾಕ್ತದೆ. ಅದೇ ರೀತಿ ವ್ಯಭಿಚಾರ ಎಂಬ ಒಂದು ಕೆಟ್ಟ ವಿಚಾರ, ಅನೈತಿಕ ಸಂಪರ್ಕ ಯಾರಲ್ಲಿದೆಯೋ ಅವರನ್ನು ಖಂಡಿತವಾಗಿ ಅದುವೇ ಸುಡುತ್ತದೆ. ಆದರೆ ಅದೇ ಬೆಂಕಿ ನಮಗೆ ಊಟನೂ ಮಾಡಿಕೊಡ್ತದೆ, ಹೆಣವನ್ನು ಸುಡುತ್ತದೆ, ಎಲ್ಲವನ್ನು ಒಳ್ಳೆಯದು ಮಾಡ್ತದೆ. ಒಳ್ಳೆಯದಕ್ಕಾಗಿ ಉಪಯೋಗಿಸಿಕೊಂಡ್ರೆ ಮಾತ್ರ ನಮ್ಮ ಶರೀರವನ್ನು ನಮಗೆ ಒಳ್ಳೆಯದಾಗ್ತದೆ. ಕೆಟ್ಟದಾಗಿ ಉಪಯೋಗಿಸಿಕೊಂಡ್ರೆ, ಕೆಟ್ಟದಕ್ಕಾಗಿ ಖಂಡಿತವಾಗಿಯೂ ಅದು ನಮ್ಮನ್ನು ಯಾವ ರೀತಿ ಹೆಣವನ್ನು ಸುಡ್ತದೋ, ಈಗಲೇ ಹೇಳಿದ ಹಾಗೆ ಸರ್ವನಾಶ ಮಾಡ್ತದೋ, ಅದೇ ರೀತಿ ಈ ವ್ಯಭಿಚಾರ, ಅನೈತಿಕ ಸಂಪರ್ಕ ಇಟ್ಟುಕೊಂಡವರನ್ನು ಅದು ಸುಡುವುದರಲ್ಲಿ ಸಂಶಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ಮುಂದಿನ ವಚನಗಳಿಗೆ ಹೋಗೋಣ. 1 ಕೊರಿಂಥಿಯರಿಗೆ 6ನೇ ಅಧ್ಯಾಯ 9-10. 1 ಕೊರಿಂಥಿಯರಿಗೆ 6, 9, 10. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದೋ? ಮೋಸ ಹೋಗಬೇಡಿರಿ. ಜಾರರು, ವಿಗ್ರಹಾರ್ಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವವರು, ಸುಳ್ಳುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ ಹೇಗೆ ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಿಮಗೆ ತಿಳಿಯದೋ? ಮೋಸ ಹೋಗಬೇಡಿರಿ. ನಾನಾ ರೀತಿಯಲ್ಲಿ ಅನ್ಯಾಯ, ಈ ಬರೀ ವ್ಯಭಿಚಾರ, ಅನೈತಿಕ ಸಂಪರ್ಕ ಮಾತ್ರವಲ್ಲ, ಯಾವ ರೀತಿಯಲ್ಲಿ ಹಣ, ದಗ, ಮೋಸ, ಅನ್ಯಾಯ ಮಾಡ್ತಾರೋ ಒಬ್ಬರಿಗೆ ಒಬ್ಬರು, ಅವರು ಒಬ್ಬರು ಕೂಡ ದೇವರನ್ನು ಅರಿತುಕೊಂಡು ಇವತ್ತು ಆ ರೀತಿ ಯಾರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅನ್ಯಾಯ ಮಾಡ್ತಾರೋ ಖಂಡಿತವಾಗಿ ಅವರಿಗೆ ಈ ಭೂಲೋಕದಲ್ಲಿ ಕೂಡ ಶಾಂತಿ, ಸಮಾಧಾನ ಇರುವುದಿಲ್ಲ. ನ್ಯಾಯ ತೀರ್ಪಿನ ದಿವಸ ಅವರು ನರಕಕ್ಕೆ ಹೋಗುವುದರಲ್ಲಿ ಸಂಶಯವೇ ಇಲ್ಲ. ಹಿಂದಿನ ವಚನದಲ್ಲಿ ಕೂಡ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಸ್ತೋತ್ರವಾಗಲಿ. ಹಾಗೆ ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಹಾಗೆ ಜಾರಂದರೆ ಕೆಟ್ಟ ಕೆಟ್ಟ ಕಾರ್ಯಗಳಲ್ಲಿ ಸೇರುವವರು, ಮತ್ತು ಏನೇ ಆಗಲಿ ಅನೇಕರು ನಾವು ಕ್ರೈಸ್ತರು ತಿಳ್ಕೊಂಡು ಯೇಸುವಿನ ವಿಗ್ರಹ, ಮರಿಯಮ್ಮನ ವಿಗ್ರಹ, ಆ ಸಂತರು, ಈ ಸಂತರು, ಪಾರಿವಾಳದ ವಿಗ್ರಹ, ಕುರಿಗಳ ವಿಗ್ರಹ, ದನಗಳ ವಿಗ್ರಹ, ನಾನಾ ರೀತಿ ಅಲಂಕಾರ ಮಾಡ್ತಾ ಇದ್ದಾರೆ. ಇದೆಲ್ಲ ಸೈತಾನನ ಕಾರ್ಯವಾಗಿದೆ. ಇಂಥವರು ವ್ಯಭಿಚಾರಿಗಳು ಅದನ್ನು ತಿಳ್ಕೊಳ್ತಾ ಇದ್ದೇವೆ. ವಿಟರು ಅಂದರೆ ಪುರುಷರಿಗೆ ಸಂಬಂಧಪಟ್ಟಂಥ ಪುರುಷಗಾಮಿಗಳು, ಅದು ಗೊತ್ತಿದೆ. ಕಳ್ಳರು, ಲೋಭಿಗಳು, ನಾನಾ ರೀತಿಯಲ್ಲಿ ದಗ ಮೋಸ ಮಾಡೋರು, ಕಳ್ಳರು, ಲೋಭಿಗಳು ಅಂದರೆ ಹಣಕ್ಕಾಗಿ ಇತರರನ್ನು ಮೋಸ ಮಾಡೋರು, ಕುಡುಕರು. ಇವತ್ತು ಸ್ವಲ್ಪ ಕುಡುವುದಂದರೆ ಅದಕ್ಕೂ ಕೂಡ ಅರ್ಥವಿದೆ. ಕುಡಿದು ನಾನಾ ಥರ ಹುಚ್ಚಾಡೋರು, ಮದ್ಯಪಾನ ಮಾಡೋರು, ಧೂಮಪಾನ ಮಾಡುವವರು, ಬೈಯುವವರು, ಒಳ್ಳೆ ರೀತಿಯಲ್ಲಿ ಬೈದು ಬುದ್ಧಿವಾದ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಬಾಯಿಗೆ ಬಂದ ಹಾಗೆ ಕೆಟ್ಟ ಕೆಟ್ಟ ಮಾತುಗಳನ್ನು, ಇತರರದೇ ತಪ್ಪಾದರೂ ಕೂಡ ಗಂಡ ಹೆಂಡತಿ ಆಗಲಿ ಯಾರೇ ಆಗಲಿ ಕೆಟ್ಟ ಕೆಟ್ಟ ಮಾತುಗಳಿಂದ ಬೈಯುವವರು, ಸುಳುಕೊಳ್ಳುವವರು, ನಾನಾ ರೀತಿ ಒಂದಕ್ಕೆ ಎರಡಕ್ಕೆ ಹಾಗೆ ಬಡ್ಡಿ ಗಿಡ್ಡಿ ಹಾಕಿ ವಸೂಲು ಮಾಡಿ ನಾನಾ ಥರದಲ್ಲಿ ಅನ್ಯಾಯದ ಹಣ ಸಂಪಾದನೆ ಮಾಡುವವರು, ಇವರೆಲ್ಲ ಯಾರು ಕೂಡ ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಆದರೆ ಇವತ್ತಿನ ಸಂದೇಶ ಕೂಡ ಯಾವುದಾಗಿದೆಪ್ಪ ಅಂದರೆ ವ್ಯಭಿಚಾರದ ಬಗ್ಗೆ ಆಗಿದೆ. ಖಂಡಿತವಾಗಿ ತನ್ನ ಗಂಡಂದಿರೊಂದಿಗೆ ಅಲ್ಲದೆ ಅನೈತಿಕ ಸಂಪರ್ಕ ಇಟ್ಟುಕೊಂಡ್ರೆ ಖಂಡಿತವಾಗಿಯೂ ಈ ಲೋಕದಲ್ಲಿ ಕೂಡ ಇದನ್ನು ನಿನ್ನೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಈಗ ಹಿಂದಿನ ವಚನದಲ್ಲಿ ಕೂಡ ತಿಳ್ಕೊಂಡಿದ್ದೇವೆ. ಜ್ಞಾನೋಕ್ತಿ 6:27-28 ಖಂಡಿತವಾಗಿ ಸ್ವಲ್ಪ ದಿವಸ ನಡಿಬಹುದು, ಸಂತೋಷ ಆಗ್ಬೋದು, ಇಷ್ಟೇನಾ ಇದು ಏನು ಆಗೋದಿಲ್ಲ ಅಂತೇಳಿ ತಿಳ್ಕೊಳ್ಬೋದು. ಆದರೆ ಮುಂದೆ ಒಂದು ದಿವಸ ಇರುತ್ತದೆ, ದೇವರಂಥವರನ್ನು ಕೈ ಬಿಟ್ಟಿದ್ದಾನೆ. ಕಡೆಗೆ ಸೈತಾನನ ಕೈಗೆ ಒಪ್ಪಿಸಿಕೊಟ್ಟು ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಗೆ ಬೆಂಕಿ ಯಾವ ರೀತಿ ಸುಡ್ತದೋ ಅದು ಸುಡದೆ ಬಿಡುವುದಿಲ್ಲ ಈ ಭೂಲೋಕದಲ್ಲಿ. ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ಕೂಡ ನೇರವಾಗಿ ನರಕವೆಂಬ ಅಗ್ನಿಯಲ್ಲಿ ಸುಡಲ್ಪಡುತ್ತದೆ ನಮ್ಮ ಆತ್ಮವು. ಆಗ ಇವೆಲ್ಲವೂ ಯೋಚನೆ ಬರುತ್ತದೆ ಎಂಬುದಾಗಿ ನಮಗೆ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತದೆ ನನ್ನ ಸಹೋದರಿಯರೇ. ಆದ್ದರಿಂದ ಬಹಳ ಎಚ್ಚರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಪ್ರಕಟಣೆ 2ನೇ ಅಧ್ಯಾಯ 18-23. ಪ್ರಕಟಣೆ 2:18-23. ಅದರಲ್ಲಿ ವಿಶೇಷವಾಗಿ ಈಗ ನಾವು 20-23 ಓದಿಕೊಳ್ಳೋಣ. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗ್ತದೆ. ಅದೇನೆಂದರೆ, ಏಜೆಬೆಲೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿಯೆಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು. ಆದರೆ ದೇವರ ಕಡೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಇಗೋ, ಅವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು, ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಅವಳ ಮಕ್ಕಳನ್ನು ಕೊಂದೇ ಕೊಳ್ಳುವೆನು. ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು, ಹೃದಯವನ್ನು ಪರೀಕ್ಷಿಸುವನಾಗಿದ್ದಾನೆಂಬುದು ಎಲ್ಲ ಸಭೆಗಳಿಗೆ ಗೊತ್ತಾಗುವುದು. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲವನ್ನು ಕೊಡುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಹೋದರಿಯರೇ, ವಿಶೇಷವಾಗಿ ಇದನ್ನು ನೋಡಿಕೊಂಡು ಈ ಈಜೆಬೆಳೆಂಬ ಒಂದು ಕ್ರೈಸ್ತ ಸಹೋದರಿ ಅಂದರೆ ಯಹೋದ್ಯ ಸಹೋದರಿ ಏನು ಮಾಡ್ತಿದ್ರು, ದೇವ ಜನರನ್ನು ವಿಗ್ರಹಗಳಿಗೆ ಜಾರತ್ವ ಮಾಡಬಹುದು, ವ್ಯಭಿಚಾರ ಮಾಡಬಹುದು, ವಿಗ್ರಹಗಳಿಗೆ ಮಾಡಿದ ನೈವೇದ್ಯ ಪದಾರ್ಥವನ್ನು ತಿನ್ಬೋದು, ಏನು ತೊಂದರೆ ಇಲ್ಲ ಅಂತ ಹೇಳಿ ಈ ವ್ಯಭಿಚಾರವನ್ನು ಮಾಡ್ತಾಯಿದ್ಲು, ಜಾರತ್ವವನ್ನು ಮಾಡ್ತಾಯಿದ್ಲು. ಆದರೆ ದೇವರು ಏನು ಮಾಡಿದ್ರು, ಅಂಥವರಿಗೆ ದೇವರು ಸೇವಕರುಗಳನ್ನು ದೇವರು ಕಳಿಸಿ ಅಂದರೆ ಅಲ್ಲಿಗೆ ಅವಳಿಗೆ ಎಚ್ಚರವನ್ನು ಕೊಟ್ಟರು. ಆದರೂ ಅವಳು ಬದಲಾಗಲಿಲ್ಲ. ಅವಳಿಗೆ ಅದನ್ನು ಬಿಟ್ಟು ಬಿಡೋಕ್ಕೆ ಇಷ್ಟ ಇಲ್ಲ. ಕಡೆಗೆ ದೇವರಲ್ಲಿ ಏನು ಹೇಳ್ತಾ ಇದ್ದಾರೆ, ಈಗ ಅವಳು
ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು. ಅಂದರೆ ಕಾಯಿಲೆ ಹಿಡಿದು ಬಿದ್ದಲ್ಲಿಂದ ಏಳದಾಗೆ ಮಾಡುತ್ತಾನೆ. ಇದೇ ಹಿಂದಿನ ನಾವು ನೋಡುವಾಗ ಏಡ್ಸ್ ಕಾಯಿಲೆ ಇದೇ ಬಂದು ಹೋಗಿದ್ದು. ಇವತ್ತು ಕೂಡ ಅನೇಕರು ವ್ಯಭಿಚಾರದಲ್ಲಿ ಅನೇಕ ಸಂದರ್ಭದಲ್ಲಿ ಬಿದ್ದಿರುವವರು ಸ್ವಲ್ಪ ದಿವಸ ಅವರ ಪ್ರಾಯ ಇರುವವರೆಗೆ, ರಕ್ತ ಬಿಸಿ ಇರುವವರೆಗೆ ಮಾತ್ರ ನಡೀತದೆ. ಆಮೇಲೆ ಅಲ್ಲಿ ಒಂದು ಕಾಯಿಲೆ ಹಿಡಿತದೆ ಮೇಲೆ ಏಳಕ್ಕೆ ಆಗುವುದಿಲ್ಲ. ಇವತ್ತು ಕೂಡ ಅದುವೇ ನಡೀತದೆ. ನನ್ನ ಕಣ್ಣಾರೆ ಇವತ್ತು ಕೂಡ ನಾನು ಕಾಣ್ತಾ ಇದ್ದೀನಿ. ಅದು ಮಾತ್ರ ಅಲ್ಲ, ಅವಳ ಜೊತೆಯಲ್ಲಿ ಯಾರು ವ್ಯಭಿಚಾರ ಮಾಡ್ತಾರ ಗಂಡಸರು, ಅವರು ಕೂಡ ಬಿಡದೆ ಹೋದರೆ, ಅಂಥವರ ಸವಾಸವನ್ನು ಬಿಡದೆ ಹೋದರೆ ಅವರಿಗೆ ಕೂಡ ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಅವರು ಈಡಾಗ್ತಾರೆ. ಅವರ ಆತ್ಮವು ಕೂಡ ನರಕಕ್ಕೆ ಹೋಗ್ತದೆ. ಅದು ಮಾತ್ರವಲ್ಲ, 23ನೇ ವಚನ, ಅವಳ ಮಕ್ಕಳನ್ನು ಕೊಂದೇ ಕೊಳ್ಳುವೆನು. ನೋಡಿ, ಅಂಥವರ ಮಕ್ಕಳು ಕೂಡ ಸಾಯ್ತಾರೆ ಅಂತ ಇವರು ಮಾಡಿದಂಥ ಪಾಪಗಳಿಂದಾಗಿ. ಆಗ ನಮ್ಮ ಮಕ್ಕಳ ಆತ್ಮ ಕೂಡ ನಾಶವಾಗಲಿಕ್ಕೆ ಯಾರು ವ್ಯಭಿಚಾರದಲ್ಲಿ ಅನೈತಿಕ ಸಂಪರ್ಕದಲ್ಲಿ ಇದ್ದಾರೋ ಅವರ ಮಕ್ಕಳ ಒಂದು ಸಾವಿಗೆ ಕೂಡ, ಮಕ್ಕಳಿಗೊಂದು ಶಿಕ್ಷೆಗೆ ಅಂಥವರೇ ಕಾರಣರಾಗ್ತಾರೆ. ಅವರ ಮಕ್ಕಳನ್ನು ಕೊಂದೇ ಕೊಳ್ಳುವೆನು. ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು, ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆಂದು ಎಲ್ಲ ಸಭೆಗಳಿಗೆ ಗೊತ್ತಾಗುವುದು. ಆವಾಗ ಎಲ್ರಿಗೂ ಗೊತ್ತಾಗ್ತದೆ, ಅಯ್ಯೋ ದೇವರ ವಾಕ್ಯವನ್ನು ಕೇಳಿ ದೇವರ ಸೇವಕರು ಬಂದ್ರಪ್ಪ, ಹೇಳಿದರು, ತಿಳಿಸಿದರು, ಖಂಡಿಸಿದರು, ಬುದ್ಧಿವಾದ ಹೇಳಿದರು, ಬೈದರು, ಆದರೂ ಕೇಳಲಿಲ್ಲ. ನೋಡಿ ಇವತ್ತು ಅವಳಿಗೆ ಆ ಕಷ್ಟ ಬಂದು ಹೋಯಿತು, ಅವಳ ಮಕ್ಕಳು ಕೂಡ ಸತ್ತು ಹೋಗಿದಾರಲ್ಲಪ್ಪ ಅಂತೇಳಿ ಎಲ್ರಿಗೂ ಆಗ ಗೊತ್ತಾಗ್ತದಂತೆ. ಬಹಳ ಶಿಕ್ಷೆಗೊಳಗಾದ ಮೇಲೆ ಅದಕ್ಕೆ ಮೊದಲು ದೇವರು ಏನು ಮಾಡಿಸ್ತಾರೆ, ಯಾರ ಮುಖಾಂತರ ಎಚ್ಚರಿಸಬೇಕೋ, ಗದರಿಸಬೇಕೋ, ಬಯಸಬೇಕೋ ಅದನ್ನು ಮಾಡ್ತಾರೆ. ಒಂದು ವೇಳೆ ತಿರುಗದೆ ಹೋದರೆ ಅಂಥವರಿಗೂ ಶಿಕ್ಷೆ, ಅವರ ಮಕ್ಕಳಿಗೂ ಕೂಡ ಶಿಕ್ಷೆ ಎಂಬುದಾಗಿ. ಹಾಗೆ ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಫಲವನ್ನು ಕೊಡುವೇನು. ಅವನು ಪಾಸ್ಟೇ ಆಗಲಿ, ಬಿಷಪ್ ಆಗಲಿ, ರೆವಿಡೆಂಡ್ ಆಗಲಿ, ಡಾಕ್ಟರೇಟ್ ಪಡೆದವರೇ ಆಗಲಿ, ಯಾರೇ ಆಗಲಿ, ಬೈಬಲಲ್ಲಿ ಏನೇ ಮಾಡಿದವರಾಗಲಿ, ಎಷ್ಟೇ ಪ್ರಾರ್ಥನೆ ಮಾಡಲಿ, ಉಪವಾಸ ಮಾಡಲಿ, ದಾನ ಧರ್ಮ ಮಾಡಲಿ, ಏನೇ ಮಾಡಲಿ, ಆದರೆ ಖಂಡಿತವಾಗಿಯೂ ಈ ಒಂದು ಕೆಟ್ಟ ವಿಚಾರಗಳಿಂದ ಯಾರು ಇದ್ದಾರೋ, ಮನಸ್ಸು ಇದ್ದಾರೋ, ಹೊರ ಬರುವುದಿಲ್ಲವೋ ಖಂಡಿತವಾಗಿ ಶಿಕ್ಷೆಗೊಳಗಾಗಬೇಕಾಗ್ತದೆ. ಅದನ್ನು ಬಹಳ ಎಚ್ಚರ. ಹಾಗೆ ನೋಡಿ 18-19ನೇ ವಚನ ನೋಡ್ಕೊಳ್ಳೋಣ. ಪ್ರಕಟಣೆ 2:18-19. ತುವೈತರದಲ್ಲಿ ಇರುವ ಸಭೆಯ ದೂತನಿಗೆ ಬರೆ, ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ಇದಲ್ಲದೆ ನಿನ್ನ ಕಡೆಯ ಕೃತ್ಯಗಳು ನಿನ್ನ ಮೊದಲಿಂದ ಕೃತ್ಯಗಳಿಂದ ಹೆಚ್ಚಾದವುಗಳೆಂದು ನಾನು ಬಲ್ಲೆನು. ಆದರೆ ಯಾರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ? ಈಜೆಬೆಳೆಂಬ ಒಂದು ಸ್ತ್ರೀಗೆ ಇದನ್ನು ಹೇಳ್ತಾ ಇದ್ದಾರೆ. ಹಾಗೂ ಅವಳಿಗೆ ಇದು ಏನಾಯಿತು, ಈ ಒಂದು ಶಾಪದ ವಿಚಾರವನ್ನು, ಈ ಶಿಕ್ಷೆಯ ವಿಚಾರವನ್ನು ಅಲ್ಲಿ ಅವಳಿಗೆ ತಿಳಿಸ್ತಾ ಇದ್ದಾರೆ. ಅದು ನೋಡಿ 20ನೇ ವಚನಕ್ಕೆ ಹೋಗುವಾಗ, ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಈ ಯೋಹಾನನಿಗೆ ದೇವರು ಎಚ್ಚರಿಸ್ತಾ ಇದ್ದಾರೆ. ಇಲ್ಲಿ ಯೋಹಾನನು ಈ ಸ್ತ್ರೀಯನ್ನು, ಜಾರತ್ವ ಮಾಡುವ ಈಜೆಬೆಳೆಂಬ ಸ್ತ್ರೀಯನ್ನು ಸರಿಯಾಗಿ ಖಂಡಿಸಲಿಲ್ಲ, ಎಚ್ಚರಿಸಲಿಲ್ಲ. ಆದ್ದರಿಂದ ಇಲ್ಲಿ ಯೋಹಾನಿಗೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕೃತ್ಯಗಳು ಮೊದಲಿಗಿಂತ ಕೆಟ್ಟದಾಗಿವೆ, ನಿನ್ನ ಮೇಲೆ ನಾನೊಂದು ತಪ್ಪು ಹೊರಿಸಬೇಕಾಗ್ತದೆ. ಆ ಸ್ತ್ರೀಯನ್ನು ನೀನು ಖಂಡಿಸಲಿಲ್ಲ, ಹೇಳಲಿಲ್ಲ, ಯಾಕೆ ಎಚ್ಚರಿಸಲಿಲ್ಲ ಎಂಬುದಾಗಿ ಯೋಹಾನನಿಗೆ ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿನ್ನ ಮೇಲೆ ತಪ್ಪು ಹೊರಿಸ್ತೇನೆ ಎಂಬುದಾಗಿ. ಹಾಗೆ ನನ್ನ ಸಹೋದರಿಯರೇ, ಸಹೋದರಿಯರೇ, ಅದರಲ್ಲಿ ವಿಶೇಷವಾಗಿ ಎಲ್ರಿಗೂ, ಆದರೆ ಇವತ್ತಿನ ಸಂದೇಶ ಸ್ತ್ರೀಯರಿಗೆ. ಆದರೆ ಇದನ್ನು ಕಂಡಿದ್ದಕ್ಕೆ ನಾವು ತಿಳಿದಿದ್ದನ್ನು ತಿಳಿದಾಗೆ ತಿಳಿಸದ ಹೋದರೆ, ಅಂಥವ್ರನ್ನು ಗದರಿಸದ ಹೋದರೆ, ಎಚ್ಚರಿಸದ ಹೋದರೆ ದೇವರು ಅಂಥವರಿಗೂ ಪ್ರಶ್ನೆ ಮಾಡುವನಾಗಿದ್ದಾನೆ. ನೀನು ಯಾಕೆ ಅವಳನ್ನು ತಡಿಲಿಲ್ಲ, ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗ್ತದೆ ಎಂಬುದಾಗಿ ತಿಳಿದು, ಯಾರು ಇವತ್ತು ಸಭೆಗೆ ಜನ ಕಡಿಮೆ ಆಗ್ತದೆ, ದಶಾಂಶ ಬರೋದಿಲ್ಲ, ಕಾಣಿಕೆ ಬರುವುದಿಲ್ಲ, ನೀನು ಇದು ಎಲ್ಲ ಏನು ಬೇಕಾದರೂ ಮಾಡಿಕೋ, ನಂಬಿಕೆಯನ್ನು ಮಾತ್ರ ದೇವರ ಮೇಲೆ ಇಟ್ಟುಬಿಡು ಅಂತೇಳಿ ತಪ್ಪು ಬೋಧನೆಯನ್ನು ಮಾಡಿಕೊಂಡಿತ್ತು. ಜನ ಸೆಳೆಯಲು, ಜನರನ್ನು ಸಂತೋಷಪಡಿಸೋದಕ್ಕೋಸ್ಕರ ಇವತ್ತು ವಾಕ್ಯಗಳನ್ನ ತಪ್ಪಾಗಿ ಬೋಧನೆ ಮಾಡ್ತಾರೋ ಅಂಥವರಿಗೂ ದೇವರು ಹೇಳ್ತಾರೆ, ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗ್ತದೆ ಅಂತ ಯೋಹಾನನಿಗೆ ಹೇಳಿದ್ದಾರೆ. 12 ಮಂದಿ
ಶಿಷ್ಯರಲ್ಲಿ ಮಹಾಶ್ರೇಷ್ಠನಾದ ಒಂದು ಶಿಷ್ಯನೇ ಯೋಹಾನ. ಪ್ರಕಟಣೆ ಗ್ರಂಥವನ್ನು ಬರೆಸಿದ್ದಾರೆ, ಪರಲೋಕದ ದರ್ಶನವನ್ನು ಕೊಡಿಸಿದ್ದಾರೆ. ಅಂಥ ಶಿಷ್ಯನಿಗೆ ದೇವರು ಹೇಳ್ತಾರೆ, ನಿನ್ನ ಮೇಲೆ ತಪ್ಪೋರಿಸಬೇಕಾಗ್ತದೆ ಎಂಬುದಾಗಿ. ಹಾಗೆ ನನ್ನ ಸಹೋದರಿಯರೇ, ಇವತ್ತು ತಿಳಿದು ಖಂಡಿತವಾಗಿ ನೇರವಾಗಿ ತಿಳಿಸಬೇಕಾಗ್ತದೆ. ಕಾರಣ ಅಂಥವರನ್ನು ಎಚ್ಚರಿಸುವುದು, ಪಾಪದಿಂದ ದೇವರು ಬಿಡುಗಡೆ ಮಾಡುವುದಕ್ಕೋಸ್ಕರ ನೇರವಾಗಿ ಎಚ್ಚರಿಸಬೇಕಾಗ್ತದೆ. ಇಲ್ಲ ಇದನ್ನು ಎಚ್ಚರಿಸುವುದಿಲ್ಲೋ ಅವರಿಗೆ ಬೇಸರ ಆಗ್ತದೆ, ಅವರಿಗೆ ಹೇಳಬಾರ್ದು, ನಮ್ಮ ಮೇಲೆ ಕೋಪ ಆಗ್ತದೆ, ಸಭೆಗೆ ಬರುವುದಿಲ್ಲ, ದಶಾಂಶ ಸಿಕ್ಕುವುದಿಲ್ಲ, ಕಾಣಿಕೆ ಸಿಕ್ಕುವುದಿಲ್ಲವೆಂದು ಜನರನ್ನು ಮೆಚ್ಚಿಸಲಿಕ್ಕೋಸ್ಕರ ಯಾರಿದ್ದಾರೋ ಅಂಥ ಒಂದು ಸೇವಕರು ಖಂಡಿತವಾಗಿ ಅವರು ಕೂಡ ಬಹಳ ಶಿಕ್ಷೆಗೊಳಗಾಗಬೇಕಾಗ್ತದೆ. ಆದರೆ ಖಂಡಿತ ನೇರವಾಗಿ ಇದ್ದಿದ್ದನ್ನ ಇದ್ದಾಗೆ ವಾಕ್ಯವನ್ನು ತಿಳಿಸುವುದು, ಮಾತನಾಡುವುದು, ಖಂಡಿತವಾಗಿ ಎಚ್ಚರಿಸುವುದು ಬೆಂಕಿಯ ಚೂರ ಹಾಗೆ ಇದು ದೇವರಿಂದ ಆಯ್ಕೆಯಾದ ಸೇವಕರುಗಳಿಗೆ ಮಾತ್ರ ಸಾಧ್ಯ ಹೊರತು ದೇವರಿಂದ ಆಯ್ಕೆಯಾದ ಸೇವಕರುಗಳು ಇಂಥ ಗೊಡವೆಗೆ ಹೋಗುವುದಿಲ್ಲ. ಬರೀ ಆಶೀರ್ವಾದವನ್ನೇ ಮಾಡಿಕೊಂಡು ತಲೆ ಮೇಲೆ ಕೈ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅವರನ್ನು ಸಂತೋಷಪಡಿಸಿಕೊಂಡು ಕಾಣಿಕೆ ದಶಾಂಶವನ್ನು ತೆಗೆದುಕೊಳ್ಳೋರಾಗಿದ್ದಾರೆ. ಅದಕ್ಕೆ ಯೆರೆಮೀಯನ ಗ್ರಂಥದಲ್ಲಿ ಕೂಡ ನಾವು ಓದ್ತೇವೆ, ನಾನು ಎಲ್ಲರನ್ನ ಕರೆದಿಲ್ಲ, ಅವರು ನನ್ನ ಜ್ಞಾನ ಸಭೆಯಲ್ಲಿ ಇರಲಿಲ್ಲ, ನನ್ನ ಜ್ಞಾನವನ್ನು ಅವರಿಗೆ ನಾನು ಕೊಡಲಿಲ್ಲ. ಕೆಲವರು ಹೊಟ್ಟೆ ತುಂಬಿಸೋಕ್ಕೋಸ್ಕರ ನಾನು ಬರ್ತೇನೆ ಅಂತ ಓಡಿ ಅವರು ಬಂದರು, ಅವರನ್ನು ನಾನು ಕಳುಹಿಸಲಿಲ್ಲ. ನನ್ನ ಜ್ಞಾನ ಸಭೆಯಲ್ಲಿ ಅವರು ಇರಲಿಲ್ಲ, ನನ್ನ ಜ್ಞಾನವನ್ನು ಅವರಿಗೆ ಕೊಡಲಿಲ್ಲ ಎಂಬುದಾಗಿ. ಆದ್ದರಿಂದ ನನ್ನ ಸಹೋದರಿಯರೇ, ಬಹಳ ಎಚ್ಚರವಾಗಿರಬೇಕು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಕಡೆಯ ವಚನಕ್ಕೆ ಹೋಗೋಣ. ಪ್ರಕಟಣೆ ಅಧ್ಯಾಯ 17 ಮತ್ತು 18 ಈ 2 ಅಧ್ಯಾಯಗಳನ್ನು ದಯವಿಟ್ಟು ನೀವೇ ಓದಿ ತಿಳಿದುಕೊಳ್ಳಿರಿ. ಪ್ರಕಟಣೆ ಅಧ್ಯಾಯ 17, 18 ಇಲ್ಲಿ ಕ್ರೈಸ್ತ ವಿರೋಧಿಗಳ ನಾಶನವನ್ನು ಕುರಿತದ್ದು. ಬಾಬೆಲೆಂಬ ಜಾರ ಸ್ತ್ರೀಯ ನಾಶನ. ಇಲ್ಲಿ ಒಂದು ಭಯಂಕರವಾದ ಒಂದು ವ್ಯಭಿಚಾರ, ಅನೈತಿಕ ಸಂಪರ್ಕದ ಒಂದು ಸ್ತ್ರೀಯನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಕಟಣೆ 17, 18 ಅಲ್ಲಿ ಒಂದು ಉದಾಹರಣೆ ನಮಗೆ ಇದೆ. ಒಂದು ಸ್ತ್ರೀಯು ಬಹಳ ಸಂಪಾದನೆ ಮಾಡಿದಳು, ಬಹಳ ಸಂಪಾದನೆ, ದೊಡ್ಡ ಹಡಗು ವ್ಯಾಪಾರಸ್ಥರು ಅಂಥವರನ್ನು ಕೂಡ ವಶಪಡಿಸಿಕೊಂಡಳು. ಅವಳ ಕೈ ಕೆಳಗೆ ಬಹಳ ಜನರು, ಬಹಳ ಹಣವಂತರು, ಅವಳ ಹಿಂದೆ ಬಹಳ ಜನ ಇದ್ದರು. ಬಹಳ ಉಬ್ಬಿ ಹೋಗಿದ್ಲು, ಆಗಿನ ಕಾಲದಲ್ಲಿ ಬಹಳ ದೊಡ್ಡ ಐಶ್ವರ್ಯವಂತಳಾಗಿದ್ಲು. ಆ ಒಂದು ಪಟ್ಟಣ, ಬಾಬೆಲೆಂಬ ಪಟ್ಟಣ, ಬಹಳ ಒಂದು ಅವಳಿಗಿಂತ ಬಿಟ್ಟವರು ಯಾರೂ ಇಲ್ಲ. ಅಂಥ ಒಂದು ಸ್ತ್ರೀಯಾಗಿದ್ದು ವ್ಯಭಿಚಾರದಿಂದಾಗಿ, ಅನೈತಿಕ ಸಂಪರ್ಕದಿಂದಾಗಿ ದೊಡ್ಡ ದೊಡ್ಡ ವ್ಯಾಪಾರಸ್ಥರು, ಹಡಗು ವ್ಯಾಪಾರಸ್ಥರು, ಎಲ್ಲ ಚಿನ್ನ, ಬೆಳ್ಳಿ, ರತ್ನ, ವೈಢೂರ್ಯ, ವಜ್ರ ಎಲ್ಲ ವ್ಯಾಪಾರಸ್ಥರು ಕೂಡ ಅವಳ ಕೈಯೊಳಗಡೆ ಇದ್ದರು. ಬಹಳ ಐಶ್ವರ್ಯವಂತಳಾದಳು. ಹೀಗಿರುವಾಗ ಕಡೆಗೆ ಬಂತು, ಸರ್ವನಾಶವಾದಳು. ಬೆಂಕಿ ಬಿದ್ದು ಇಡೀ ಅವಳ ಪಟ್ಟಣವೇ ಸುಟ್ಟು ಹೋಯಿತು. ಅವಳು ಸುಟ್ಟು ಹೋದಳು, ಆ ಮನೆ ಸುಟ್ಟು ಹೋಯಿತು. ದಗ 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 ಅಂತ ಬೆಂಕಿ ಏರುವುದನ್ನು ನಾವಲ್ಲಿ ಓದುತ್ತೇವೆ. ಅದನ್ನು ಹೀಗೆ ಇವತ್ತು ಅನೈತಿಕ ಸಂಪರ್ಕ ಮಾಡಿ ಇತರರ ಮನೆ, ಆಸ್ತಿ ಪಾಸ್ತಿ, ಇತರರ ಹೆಂಡತಿ ಮಕ್ಕಳ ಕಣ್ಣೀರು ಯಾರು ಹಾಳು ಮಾಡ್ತಾರೋ ಅವರನ್ನು ಒಂದು ಸಲ ಅದು ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ತದೆ. ಕಡೆಗೆ ಜ್ಞಾನೋಕ್ತಿ ಗ್ರಂಥ 6ನೇ ಅಧ್ಯಾಯ 27, 28ರಲ್ಲಿ ಕೂಡ ನಾವು ಇದನ್ನೇ ಓದಿಕೊಂಡಿದ್ದೇವೆ. ಕಡೆಗೆ ಸರ್ವನಾಶವಾಗಿ ಹೋಗ್ತಾರೆ. ಈಗ ಪ್ರಕಟಣೆ 2, 20ರಿಂದ 23ರವರೆಗೆ ನಾವು ಓದಿದ ಆಗಲೂ ಕೂಡ ಕಡೆಗೆ ಅವರು ಹಾಸಿಗೆಡಿಬೇಕಾಗ್ತದೆ. ಅವರ ಮಕ್ಕಳನ್ನು ಕೂಡ ನಾನು ಕೊಲ್ಲುವೆನೆಂಬುದಾಗಿ ಬೇಕಾಗಿ ಒಂದು ವಿಷಯಗಳು. ಆದ್ದರಿಂದ ದಯವಿಟ್ಟು ಇಂಥದ್ರಲ್ಲಿ ಯಾರಾದರೂ ತೊಡಗಿದ್ದರೆ ಅಂಥವನ್ನು ಬಿಟ್ಟು ದೇವರಲ್ಲಿ ಒಪ್ಪಿ ಪಶ್ಚಾತ್ತಾಪ ಪಟ್ಟು ದೇವರಿಂದ ಆಶೀರ್ವಾದ ಪಡೆದುಕೊಳ್ಳಲಿ. ಅಂಥವರ ಮಕ್ಕಳು ಕೂಡ ಆಶೀರ್ವಾದ ಹೊಂದಿಕೊಳ್ಳಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ಒಂದು ಸಂದೇಶವನ್ನು ನನ್ನ ಸಹೋದರಿಯರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಇಂಥದರಲ್ಲಿ ನನ್ನ ಸಹೋದರಿ ಯಾರಾದರೂ ತೊಡಗಿದ್ದರೆ ದಯವಿಟ್ಟು ಅವರನ್ನು ಕ್ಷಮಿಸಿ ದೇವರೇ, ಅವರನ್ನು ಕ್ಷಮಿಸಿ. ಅವರು ನಿಮ್ಮ ವಾಕ್ಯವನ್ನು ಕೇಳಿ ಇಂಥ ಕೆಟ್ಟ ವಿಚಾರಗಳನ್ನ ಬಿಟ್ಟು ಪಶ್ಚಾತ್ತಾಪ ಪಟ್ಟು ನಿಮ್ಮಲ್ಲಿಗೆ ಬರಮಾಡುವಂತೆ, ಅವರಿಗೆ ಬರುವಂತೆ ಮನಸ್ಸನ್ನು ಕೊಡಿ. ವಿಶೇಷವಾದ ಜ್ಞಾನವನ್ನು ಕೊಡಿ. ಜ್ಞಾನದ ಮೂಲಕವೋ, ಕನಸಿನ ಮೂಲಕವೋ, ಇತರ ನಿಮ್ಮಿಂದ ಆಯ್ಕೆಗೊಂಡ ಸೇವಕರ ಮೂಲಕವೋ ಮತ್ತು ಅವರಲ್ಲಿಗೆ ಕಳಿಸಿ ಅವರನ್ನು ಎಚ್ಚರಿಸಿ ಸ್ವಾಮಿ. ಅವರನ್ನು ಆಶೀರ್ವದಿಸಿರಿ, ಅಂಥವರನ್ನು ಕ್ಷಮಿಸಿರಿ, ಅಂಥವರ ಮಕ್ಕಳನ್ನು ಕೂಡ
ಕ್ಷಮಿಸಿರಿ, ಹೇರಳವಾಗಿ ನಿಮ್ಮ ಕಡೆಗೆ ತಿರುಗಿಕೊಂಡು ನಿಮ್ಮ ಸಾಕ್ಷಿಯಾಗಿ ಅನೇಕರಿಗೆ ಅವರು ನಿಮ್ಮ ಬಗ್ಗೆ ಸಾಕ್ಷಿ ಕೊಟ್ಟು ಹೇಳಿ ತಿರುಗಿ ಅನೇಕರು ನಿಮ್ಮ ಸಾಕ್ಷಿಗಳಾಗುವಂತೆ ಅವರಲ್ಲಿ ನೀವು ಕಾರ್ಯ ಮಾಡಿರಿ. ದಯವಿಟ್ಟು ಅವರನ್ನು ಕ್ಷಮಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.